ಪಕ್ಷದವರು ಒಂದೊಮ್ಮೆ ಅವರನ್ನು ಇಟ್ಕೊಂಡು ಮುಂದೆ ರಾಜಕಾರಣ ಮಾಡ್ತಾರೆ ಅಂತ ಆದರೆ ಅವ್ರ ಉದ್ದೇಶನೂ ಇದೆ ಅಂತ ಅರ್ಥ. ಸಂವಿಧಾನ ಬದಲಾವಣೆ ಮಾಡಬೇಕು, ಅಂಬಾನಿನೋ ಅದಾನಿಗೋ ಯಾರಿಗೋ ಈ ದೇಶ ಬಿಟ್ಕೊಡೋ ಲೆಕ್ಕಾಚಾರದಲ್ಲಿದ್ದಾರೆ ಅವರು. ಏನು 75 ವರ್ಷದ ಹಿಂದೆ ಬ್ರಿಟಿಷರ ಆಡಳಿತ ಇತ್ತಲ್ಲ, ಅದೇ ಮತ್ತೆ ಪುನಃ ತರಬೇಕು ಅಂತೇಳಿ ಉದ್ದೇಶ ಇದರಿಂದ ಈ ಥರ ಮಾತಾಡ್ತಾ ಇದ್ದಾರೆ. ಇಲ್ಲ ಅಂದರೆ ಅವರನ್ನು ಉಚ್ಚಾಟನೆ ಮಾಡಬೇಕು. ಇವರು ಪ್ರೇರಣೆ ಇಲ್ಲದೆ ಅವ್ರು ಮಾತಾಡದಿದ್ದರೆ ಉಚ್ಚಾಟನೆ ಮಾಡಬೇಕು. ಇಲ್ಲಾಂದರೆ ಇದನ್ನು ಈ ಜವಾಬ್ದಾರಿಯನ್ನು ಇವರು ಹೊತ್ಕೊಳ್ಬೇಕು. ಇಲ್ಲಾಂದ್ರೆ ಯಾಕೆ ಹೇಗೆ ಮಾತಾಡ್ಲಿಕ್ಕೆ ಸಾಧ್ಯ? ಈಗ ನಾನು ಏನಾದರೂ ಆದ ರೀತಿ ಮಾತಾಡಿದರೆ ನಮ್ಮ ಪಕ್ಷದಲ್ಲಿ ಇಡ್ತಾರೆ. ಒಂದು ಸೆಕೆಂಡ್ ಇಡು ಕೂಡ್ದು ಯಾರೇ ಅದು, ಇದು ನಮ್ಮ ಹಕ್ಕು. ನಾವು ಇವತ್ತೇನಾದರೆ ಇಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದಾರೆ ಅಂತೇಳಾದರೆ ಅಥವಾ ವಿಧಾನಸೌಧದೊಳಗೆ ಹೋಗಿದ್ದಾರೆ ಅಂತೇಳಾದರೆ ಸಂವಿಧಾನದ ಆಧಾರದ ಮೇಲೆ ಇವರು ಎಷ್ಟು ಸಲ ಆಯ್ಕೆ ಆದರು, MP ಆದರು, ಮಂತ್ರಿ ಆದರು, ಯಾವ ಆಧಾರದ ಮೇಲೆ ಇವರು ಆಯ್ಕೆ ಆದರು, ತತ್ವ ಸಿದ್ಧಾಂತದ ಅಡಿಯಲ್ಲಿ ಒಪ್ಪಿಕೊಂಡು ಪ್ರಮಾಣ ವಚನ ತಗೊಂಡು ಇಲೆಕ್ಷನ್ ಬಂದ್ಗಳಿಗೆ ಈ ರೀತಿ ಮಾತಾಡ್ತಾರೆ ಅಂತ ಆದರೆ ಇವ್ರ ಉದ್ದೇಶ ಬೇರೆ ಇದೆ. ಜನ ಜಾಗೃತರಾಗಬೇಕು.